ಎಲ್ಲರಿಗೂ ನಮಸ್ಕಾರ. ಡಿ ಕೆ ರಮೇಶ್ ಮಾತಾಡ್ತಾ ಇರೋದು. ತುಂಬ ಒಂದು ಒಳ್ಳೆಯ ವಿಷಯವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಭಾಳಷ್ಟು ಜನ ಬೆಳಗ್ಗೆ ಎದ್ದರೆ ಸಾಕು ಬರೀ ನೆಗೆಟಿವ್ ಬಗ್ಗೆ ಮಾತಾಡ್ತಾರೆ. ಬಟ್ ನೆಗೆಟಿವಲ್ಲೂ ಒಂದೊಂದು ಒಳ್ಳೆ ಕೆಲಸಗಳು ಮಾಡ್ತಾ ಇರ್ತಾರೆ. ಅದರಲ್ಲೂ ಸುಧಾ ನಮ್ಮ ಕೃಷ್ಣ ಬೈರೇಗೌಡರು ಅತ್ಯುತ್ತಮವಾಗಿ ಒಂದು ಒಳ್ಳೆ ಕೆಲಸನ ಮಾಡ್ತಾ ಇದ್ದಾರೆ. ಫುಟ್ಪಾತ್ ತೆರವನ್ನು ಮಾಡಿಸ್ತಾ ಇದ್ದಾರೆ. ಇದಕ್ಕೆ ಪ್ರತಿಯೊಬ್ಬರು ಸದಾ ಕೈಯನ್ನು ಜೋಡಿಸ್ಬೇಕು. ಇವತ್ತು ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಫುಟ್ಪಾತ್ ಮೇಲೆ ನೀವೆಲ್ಲ ಅಂಗಡಿ ಮಡಿಕೊಂಡ್ಬಿಟ್ರೆ ನಡ್ಕೊಂಡು ಹೋಗ್ರೆ ಎಲ್ಲಿ ಹೋಗ್ಬೇಕು? ಇವತ್ತು ಬೆಂಗಳೂರಲ್ಲಿ ಫುಲ್ಲು ರೋಡ್ ತುಂಬ ಬರೀ ಬೈಕು, ಕಾರು, ಬಸ್ಗಳೇ ಹೋಗ್ತವೆ. ಫುಟ್ಪಾತ್ ಮೇಲೆ ಮಕ್ಳು ಎಲ್ಲಿ ಹೋಗ್ಬೇಕು? ನಾನು ಒಂದು 6 ತಿಂಗಳು ವರ್ಷದಿಂದ ಒಂದು ಹೋರಾಟ ಮಾಡ್ತಾ ಇದ್ದೀನಿ. ನಮ್ಮ ಹೆಗ್ನಳ್ಳಿ ಸ್ಕೂಲ್ ರೋಡಲ್ಲಿ ಮಕ್ಳಿಗೋಸ್ಕರ ಏಕ ಗಾಡಿ ನಿಲ್ಲಿಸ್ಬಿಡ್ತಾರೆ. ಫುಟ್ಪಾತ್ ವ್ಯವಸ್ಥೆನೇ ಇಲ್ಲ ಅಲ್ಲಿ. ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾಯಿತು. ಪೊಲೀಸರು ಬರ್ತಾರೆ, ಎತ್ತರಿಸ್ತಾರೆ, ನಾಳೆ ಅಲ್ಲೇ ನಿಲ್ಲಿಸ್ತಾರೆ. ಆ ಸ್ಕೂಲ್ ಮುಂದೆಗಡೆ 1,500 ಜನ 2,000 ಜನ ಮಕ್ಕಳುಗಳು ಅಲ್ಲಿ ಬರ್ತಾರೆ, ಸ್ಕೂಲ್ಗೆ ಬರ್ತಾರೆ. ಅಲ್ಲೊಂದು ಎರಡು ಪೆಟ್ಟಿ ಅಂಗಡಿಗಳು ಇಕ್ಕಿದ್ದಾರೆ, ಚಪ್ಪಲಿ ಹೊಲಿಯೋ ಪೆಟ್ಟಿ ಅಂಗಡಿಗಳು. ಅದೊಂದು ಎತ್ತಿಸೋಕ್ಕಾಯ್ತಾ ಇಲ್ಲ. ಅದು ಕೇಳಿದ್ರೆ ಏನು ಹೇಳ್ತಾರೆ? ಸರ್ಕಾರದವರೇ ಪರ್ಮಿಷನ್ ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ. ಮಕ್ಕಳು ರೋಡಿಗೆ ಬಂದಾಗ ಮೊನ್ನೆ ದಿನ 3 ದಿನ ಹಿಂದೆಗಡೆ ಒಂದು 6 ತಿಂಗಳು ಆಗಿರ್ಬೋದು, ಹೆಗ್ನಳ್ಳಿ ಸ್ಕೂಲ್ ಮುಂದೆಗಡೆನೆ ಬಸ್ ಆಕ್ಸಿಡೆಂಟಿಂದ 3 ಜನ ಸತ್ತೋದ್ರು. ಇದು ಯಾರ ಆಸ್ತಿನೂ ಅಲ್ಲ, ಇದು ಸಾರ್ವಜನಿಕರಿಗೂ ನಾವು ನೀವು ಓಡಾಡುವಂತಹ ಆಸ್ತಿ. ಇದು ಪ್ರತಿಯೊಬ್ಬರು ಸುಧಾ ಅರ್ಥ ಮಾಡ್ಕೊಬೇಕು. ಪ್ರತಿಯೊಬ್ಬರು ಸುಧಾ ಫುಟ್ಪಾತ್ ಜಾಗವನ್ನು ಬಿಡ್ಕೊಡ್ಬೇಕು. ಇದು ಕಾಮನ್ ಸೆನ್ಸು. ಇದು ಯಾರಿಗೂ ಹೇಳ್ಬೇಕು ಅಂತ ಏನಿಲ್ಲ. ಜನ ಓಡಾಡೋದಕ್ಕೆ ನಾವು ದಾರಿನ ಮಾಡ್ಕೊಡ್ಬೇಕು. ಜನ ಓಡಾಡೋಕ್ಕೆ ದಾರಿ ಮಾಡ್ಕೊಡ್ಲಿಲ್ಲ ಎಲ್ಲಿಂದ ಓಡಾಡ್ತಾರೆ? ರೋಡ್ಗಳೆಲ್ಲ ಬೆಂಗಳೂರು ತುಂಬ, ನೀವು ಎಲ್ಲೇ ರೋಡ್ಗಳು ನೋಡಿ, ಬೆಂಗಳೂರು ತುಂಬ ಬೈಕು, ಕಾರ್ಗಳು 1 ನಿಮಿಷ ಪುರ್ಸೊತ್ತಿದ್ರೆ ನಾವು ಓಡಿಸ್ತಾ ಇರ್ತದೆ. ಮತ್ತೆ ನಡ್ಕೊಂಡು ಹೋಗೋರು ಎಲ್ಲಿ ಹೋಗ್ಬೇಕು? ಇವತ್ತು ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಅದಕ್ಕೆಲ್ಲ ಯಾರು ಹೊಣೆ? ಯಾರು ಕೊಡ್ತಾರೆ? ಅವ್ರ ಜೀವನ ಯಾರು ಕೊಡ್ತಾರೆ? ಅವ್ರು ನೆಮ್ಕೊಂಡು ಅವ್ರ ಅಪ್ಪ ಅಮ್ಮ ಎಲ್ಲ ಇರ್ತಾರಲ್ಲ, ಮಿಸ್ ಆಗಿ ಸತ್ತೋದ್ರೆ ಯಾರು ಹೊಣೆ? ಹಾಗಾಗಿ ಕೃಷ್ಣ ಬೈರೇಗೌಡರು ಸರ್ ಅತ್ಯುತ್ತಮವಾದಂಥ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಎಲ್ಲರೂ ಸುಧಾ ಕೈ ಜೋಡಿಸಿ. ಯಾಕಂದರೆ ಫುಟ್ಪಾತು ತೆರವು ಆಗಬೇಕು. ನೀವು ಅವ್ರು ಹೇಳ್ತಾ ಇದ್ದಾರೆ ಬರೀ 20% ಮಾತ್ರ ನಾನು ರಿಕವರಿ ಮಾಡ್ತಾ ಇದ್ದೀನಿ, ಇನ್ನು 80% ಒಳಗಡೆ ಮಾಡ್ಕೊಳ್ಳಿ ವ್ಯಾಪಾರನ. ಫುಟ್ಪಾತು ಜನಗಳು ಓಡಾಡೋದಕ್ಕೋಸ್ಕರನೇ ಇರೋದು. ಹಾಗಾಗಿ ಪ್ರತಿಯೊಬ್ಬರು ಸುಧಾ ಸ್ಪಂದನೆ ಮಾಡಿ, ಪ್ರತಿಯೊಬ್ಬರು ಸುಧಾ ಕೈನ ಜೋಡಿಸಿ. ಯಾಕಂದರೆ ಒಳ್ಳೆ ಕೆಲಸ ಮಾಡ್ತಿರ್ಬೇಕಾದ್ರೆ ಪ್ರತಿಯೊಬ್ಬರು ಕೈಯನ್ನು ಜೋಡಿಸ್ದಾಗ ಅವ್ರಿಗೆ ಇನ್ನೊಂದು ಸ್ವಲ್ಪ ಕೆಲಸ ಮಾಡೋದಕ್ಕೆ ಉತ್ಸಾಹ ಬರುತ್ತೆ. ಯಾರು ಸಪೋರ್ಟೇ ಮಾಡಿಲ್ಲ, ಯಾರು ಕೈನೇ ಜೋಡಿಸ್ತಿಲ್ಲ ಅಂದಾಗ ಎಲ್ಲಿಂದ ಆಗುತ್ತೆ? ಹಾಗಾಗಿ ಪ್ರತಿಯೊಬ್ಬರು ಸುಧಾ ಕೃಷ್ಣ ಬೈರೇಗೌಡರು ಒಳ್ಳೆ ಕೆಲಸಕ್ಕೆ, ಯಾರೇ ಒಳ್ಳೆ ಕೆಲಸ ಮಾಡಿ, ಯಾವುದೇ ಪಕ್ಷದವರು ಒಳ್ಳೆ ಕೆಲಸವನ್ನು ಮಾಡಲಿ, ಅದಕ್ಕೆ ಕೈಯನ್ನು ಜೋಡಿಸ್ಬೇಕು, ಸಪೋರ್ಟನ್ನು ಮಾಡಬೇಕು. ಹಾಗಾಗಿ ಎಲ್ಲರೂ ಸುಧಾ ಅವ್ರಿಗೆ ಸಪೋರ್ಟನ್ನು ಮಾಡಿದ್ದಲ್ಲಿ ಇನ್ನೊಂದಷ್ಟು ಒಳ್ಳೆ ಕೆಲಸನ ಮಾಡ್ತಾ ಬರ್ತಾರೆ. ಕೃಷ್ಣ ಬೈರೇಗೌಡರು ಸರ್ಗೆ ನಮ್ಮ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದ ಹೇಳ್ತೀನಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಸರ್. ಖಂಡಿತವಾಗಿಯೂ ಏನೇ ಅಡೆತಡೆ ಬಂದರೂ ಸುಧಾ ಯಾವುದೇ ಕಾರಣಕ್ಕೂ ನಿಲ್ಸಕ್ಕೆ ಹೋಗ್ಬೇಡಿ. ಫುಟ್ಪಾತ್ ತೆರವನ್ನು ಮಾಡಿಸಿ. ಮಾಡಿಸಿದ್ದೇ ಆದಲ್ಲಿ ಬಹಳಷ್ಟು ಜನ ಅವ್ರಿಗೆ ಓಡಾಡೋದಕ್ಕೆ ಒಂದು ಯೂಸ್ಫುಲ್ ಆಗುತ್ತೆ. ಅದೇ ಥರ ಫುಟ್ಪಾತ್ ವ್ಯಾಪಾರಿಗಳಿಗೂ ಸುಧಾ ಬೇರೆ ಒಂದು ದಾರಿನ ತೋರಿಸಿ. ನೋಡಪ್ಪ, ಇಂಥ ಕಡೆ ನೀವು ಮಾಡಿಕೊಳ್ರಿ ಅಂತ ಅವ್ರಿಗೆ ಒಂದು ದಾರಿನ ತೋರಿಸಿ. ಅವರು ಒಂದು ಜೀವನನ ಕಟ್ಕೊಳ್ತಾರೆ, ಬರೀ ಫುಟ್ಪಾತ್ ಮೇಲೆ. ಬೇಡ. ಸುಂಕುತ್ಕಟ್ಟೆಯಲ್ಲಿ ನಡೆದಿರುವಂಥ ಘಟನೆ ಎಲ್ಲ ಫುಲ್ಲು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ತಾಯಿದ್ರು. ಒಂದು ಬಸ್ ಆಕ್ಸಿಡೆಂಟಲ್ಲಿ ಒಬ್ಬರು ವ್ಯಕ್ತಿ ಸತ್ತೋದ್ಮೇಲೆ ಪೊಲೀಸ್ನವರು ಎಚ್ಚೆತ್ಕೊಂಡು ಆ ಫುಲ್ಲು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ತಿದ್ದಾನ ತೆಗ್ಸಿದ್ರು. ಅಂದರೆ ಒಂದು ಜೀವ ಹೋಗ್ಬೇಕಾಯ್ತು, ಅದನ್ನು ತೆಗ್ಸೋದಕ್ಕೋಸ್ಕರ. ಮುಂಚೆನೇ ಆ ಕೆಲಸ ಮಾಡಿದರೆ ಪೊಲೀಸ್ನವರು. ಇದೆಲ್ಲದಕ್ಕೂ ಮೇನ್ ಇಂಪಾರ್ಟೆಂಟು ಪೊಲೀಸ್ನವ್ರು ಬರ್ತಾರೆ. ಫುಟ್ಪಾತ್ ಮೇಲೆ ಯಾರೇ ವ್ಯಾಪಾರ ಮಾಡಿದ್ರು ಮೇನ್ ರೋಡ್ಗಳಲ್ಲಿ ಓಡಾಡೋಕ್ಕೆ ದಾರಿ ಬಿಡ್ದೇನೆ ಯಾರೇ ಮಾಡಿದ್ರು ಎತ್ತಿಸ್ಬೇಕು. ಇದು ಜವಾಬ್ದಾರಿ. ನಾವು ಸುಧಾ ತಿಳಿದವರು ವ್ಯಾಪಾರ ಮಾಡಿ, ಒಳಗಡೆ ವ್ಯಾಪಾರ ಮಾಡಿ, ಜನಗಳಿಗೆ ಓಡಾಡೋದನ್ನು ಬಿಡಿ. ಈಗ ಯಾಕೆ ಅವ್ರದ್ದು ತೀರೋದು ಸುಂಕುತ್ಕಟ್ಟೆಯಲ್ಲಿ ಯಾರವ್ರ ಜೀವನ ತಂದು ಕೊಡ್ತಾರೆ? ಬರ್ತದೆ ಹೋಗಿದ್ದ ಜೀವ ಮತ್ತೆ?
ಹಾಗಾಗಿ ಕೃಷ್ಣ ಬೈರೇಗೌಡರು ಸರ್ ಅತ್ಯುತ್ತಮವಾದಂಥ ಒಳ್ಳೆ ಕೆಲಸನ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಸುಧಾ ಸಪೋರ್ಟ್ ಮಾಡಿ, ಒಳ್ಳೆ ಕೆಲಸಕ್ಕೆ ಎಲ್ಲರೂ ಸುಧಾ ಸಪೋರ್ಟ್ ಮಾಡಿ. ಅದರಲ್ಲೂ ಸುಧಾ ಅವ್ರಿಗೆ ನಮ್ಮ ಕಡೆಯಿಂದ ಧನ್ಯವಾದವನ್ನು ಹೇಳ್ತೀನಿ. ಈ ಕೆಲಸನ ನಿಲ್ಲಿಸ್ಬೇಡಿ ಸರ್ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ವಿಡಿಯೋ ಚೆನ್ನಾಗಿದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಚೆನ್ನಾಗಿದೆ 4 ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.